ನಾನು ನನ್ನ ಮಗ ಅಂತ ಅನ್ಕೊಂಡು ನನ್ನ ಮಗನಿಗೋಸ್ಕರ ನಿಮ್ಗೆಲ್ಲ ಮೋಸ ಮಾಡಿದೆ. ಆದ್ರೆ ಅದೇ ಮಗ ನನ್ನನ್ನ ಕತ್ತಿಡ್ದು ಹೊರಗಾಗ್ತ. ಆದ್ರೆ ನೀನು ಅದನ್ನೆಲ್ಲ ಮರೆತು ನನ್ನ ಕ್ಷಮಿಸಿ ನಿನ್ ಮನೆಗೆ ಕರ್ಕೊಂಡು ಬಂದೆ. ನಾನು ಯಾವತ್ತೂ ನಿನ್ನ ನನ್ನ ಮಗನ ತರ ನೋಡಿಲ್ಲ. ಆದ್ರೆ ನೀನು ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನನಗೆ ತಾಯಿ ಸ್ಥಾನ ಕೊಟ್ಟು ದೊಡ್ಡವನಾಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಗೌತಮ್, ನನ್ನ ಕ್ಷಮಿಸ್ಬಿಡು. ಅಮ್ಮ ನೋಡಿ, ನೀವು ನನ್ನನ್ನು ಏನಂತ ಅನ್ಕೊಂಡು ಬೆಳೆಸಿದ್ರು ನನಗೆ ಗೊತ್ತಿಲ್ಲಮ್ಮ. ಬಟ್ ನಾನಂತೂ ಯಾವತ್ತೂ ನಿಮ್ಮನ್ನ ಅಮ್ಮನ ಥರನೇ ನೋಡಿದ್ದೀನಿ. ನಿಮ್ಮಲ್ಲಿ ನನ್ನ ತಾಯಿ ಪ್ರೀತಿ ನೋಡಿದ್ದೀನಿ, ನನ್ನ ತಾಯಿ ಕಂಡಿದ್ದೀನಿ. ನಾನು ಯಾವತ್ತೂ ನೀವು ಹಾಕಿದ ಗೆರೆ ಅಂತ ಆಡ್ತೋನಲ್ಲಮ್ಮ. ನಿಮಗೆ ತುಂಬ ಎತ್ತರದ ಸ್ಥಾನ ಕೊಟ್ಟು ನಾನು. ನಿಮ್ಮ ಕೈಗಳು ನಮ್ಮನ್ನು ಹರಿಸೋದಕ್ಕೆ ಎತ್ತಬೇಕೆ ಹೊರತು ಕ್ಷಮೆ ಕೇಳೋದಕ್ಕಲ್ಲಮ್ಮ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನನಗೆ ನೀವು ಬೇರೆ ಅಲ್ಲ, ನನ್ನ ಹೆತ್ತ ತಾಯಿ ಬೇರೆ ಅಲ್ಲಮ್ಮ. ಹಳೆದೆಲ್ಲ ಮರ್ತ್ಬಿಡಿಮ್ಮ, ಮರ್ತ್ಬಿಡಿ. ನೀನು ಹಾಗೆ ಹೇಳ್ತೀಯ ಗೌತಮ್, ಯಾಕಂದ್ರೆ ನೀನು ಯಾವಾಗ್ಲೂ ನನ್ನ ತಾಯಿ ತರನೇ ನೋಡ್ಕೊಂಡಿದ್ಯಾ. ಆದ್ರೆ ಭೂಮಿಕಾ ನಮ್ಮ ಮನೆ ಸೊಸೆಯಾಗಿ ಬಂದವಳು. ಮನೆ ಸೊಸೆನ ಮಗಳ ತರ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಇವಳು ಯಾವತ್ತು ಮಗಳ ತರ ಆಗ್ಲಿ ಸೊಸೆ ತರ ಆಗ್ಲಿ ಒಂದ್ ಮನುಷ್ಯನ ತರನು ನೋಡಿಲ್ಲ. ನಾನು ಕೊಡ್ಬಾರ್ದು ಹಿಂಸೆ ಎಲ್ಲ ಇವಳಿಗೆ ಕೊಟ್ಟೆ, ಮಾಡಬಾರ್ದನ್ನೆಲ್ಲ ಇವಳಿಗೆ ಮಾಡಿದೆ. ಆದ್ರೂ ನೀನು ಇವತ್ತು ಮನೆಗೆ ಕರ್ಕೊಂಡು ಬಂದಾಗ ಒಂದು ಮಾತು ಹೇಳಿದೆ. ಮನೆ ಒಳಗೆ ಕರ್ಕೊಂಡು ಬಂದು ಹೊಟ್ಟೆ ತುಂಬಾ ಊಟ ಹಾಕಿದ್ಲು. ಭೂಮಿಕಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅತ್ತೆ ಪ್ಲೀಸ್, ಅತ್ತೆ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ನೋಡಿ, ಕೆಟ್ಟಗಳಿಗೆ